महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिं मनसा स्मरामि वसिष्ठवामदेवादिवन्दित महागणपतिं महादेवसुतं गुरुगुहनोतं मारकोटिप्रकाशं शान्तं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दित महागणपतिं. ನಮಸ್ಕಾರ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇಂದಿನ ವಿಷಯ, ಈಗಿನ ದೆಹಲಿಗೆ ಏನೇನು ಹೆಸರಿತ್ತು ಅದರ ಒಂದು ವಿವರಣೆಯನ್ನು ಇಂದು ನಾವು ತಿಳ್ಕೊಳ್ಳೋದಕ್ಕೆ ನಾವೆಲ್ಲೂ ಪ್ರಯತ್ನ ಪಡೋಣ. ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಹೆಸರಿತ್ತು ಅನ್ನೋದು ಬೇರೆ ಬೇರೆ ಕ್ಷೇತ್ರಗಳ ವಿಚಾರ ಬಂದಿದೆ. ಅದನ್ನು ನಾವೀಗ ಮನನ ಮಾಡೋಣ. ಇತರ ತೀರ್ಥಗಳು, ಇಂದ್ರಪ್ರಸ್ಥ ಅಂದರೆ ಈಗಿನ ದೆಹಲಿ, ಹಿಂದೆ ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿತ್ತು. ಇದು ಸ್ವತಂತ್ರ ಭಾರತದ ರಾಜಧಾನಿ. ಸ್ವತಂತ್ರ ಬಂದ ಮೇಲೆ ಆ ರಾಜಧಾನಿಗೆ ಹೆಸರು ದೆಹಲಿ ಅಂತ ಇದೆ. ಇತಿಹಾಸ ಪ್ರಸಿದ್ಧವಾದ ಈ ನಗರವು ಮಹಾಭಾರತದ ಕಾಲದಲ್ಲಿ ಇಂದಿನವರೆಗೆ ಅನೇಕ ರಾಜವಂಶೀಯರ ರಾಜಧಾನಿಯಾಗಿತ್ತು. ರಾಜಧಾನಿಯಾಗಿ ಇದುವರೆಗೂ ಅನೇಕ ರಾಜವಂಶದಲ್ಲೇ ಇದ್ದಂಥ ರಾಜರು ಅಲ್ಲಾಳಿದ್ದಾರೆ. ಪ್ರಸಿದ್ಧವಾದ ಈ ನಗರ ಮಹಾಭಾರತದಿಂದನೂ ರಾಜರ ಆಳ್ವಿಕೆಯಲ್ಲೇ ಬಂದಿದೆ, ರಾಜಧಾನಿಯಾಗಿ ಮೆರೆದಿದೆ. ಅದು ಪ್ರಸಿದ್ಧವಾದ ಹೆಸರನ್ನು ಪಡೆದಿದೆ. ಭಾರತೀಯ ಇತಿಹಾಸದ ಮೇಲೆ ನಮ್ಮ ದೇಶದ ಬೇರೆ ಯಾವ ನಗರವೂ ದೆಹಲಿಯಷ್ಟು ಪ್ರಭಾವ ಬೀರಿಲ್ಲ. ಈ ನಗರಕ್ಕಿಂತ ಬೇರೆ ನಗರ ಯಾವುದು ಭಾರತೀಯ ಇತಿಹಾಸದ ಮೇಲೆ ನಮ್ಮ ದೇಶದ ಬೇರೆ ಬೇರೆ ಯಾವ ನಗರವೂ ಈ ದೆಹಲಿಯಷ್ಟು ಪ್ರಭಾವನ ಬೀರಿಲ್ಲ. ಅಷ್ಟು ಬೇರೆ ದೇಶದವರಿಗೆ ಇದರ ಮೇಲೆ ಭಾರಿ ಪ್ರೀತಿ ಇತ್ತು. ಈ ನಗರಕ್ಕೆ ಶಕ್ರಪ್ರಸ್ಥ, ಬೃಹಸ್ಥಲ, ಖಾಂಡವಪ್ರಸ್ಥ, ಶಕಪುರಿ ಮತ್ತು ಶತಕೃತು ಪ್ರಸ್ಥ ಮುಂತಾಗಿ ಅನೇಕ ಹೆಸರುಗಳಿವೆ. ಈ ನಗರಕ್ಕೆ ಯಾಕೆ ಈ ಹೆಸರು ಬಂತು ಅಂದರೆ, ಶಕ್ರಪ್ರಸ್ಥ ಅನ್ನೋ ಹೆಸರಿತ್ತು, ಬೃಹಸ್ಥಲ ಅನ್ನೋ ಹೆಸರಿತ್ತು, ಖಾಂಡವಪ್ರಸ್ಥ ಅಂತ ಇತ್ತು. ಇದೆಲ್ಲ ಇಂದ್ರನಿಗೆ ಸೇರಿದ ಜಾಗ ಆಗಿತ್ತು, ದೇವೇಂದ್ರನಿಗೆ ಸೇರಿದ ಸ್ಥಳ ಇದೆಲ್ಲ. ಇದಕ್ಕೆ ಅಷ್ಟೇ ಹೆಸರುಗಳಿದೆ ಅಷ್ಟೇ. ಶಕ್ರಪುರಿ ಮತ್ತು ಶತಕೃತು ಅಂದರೆ ಯಾಗ 100 ಯಾಗ ಯಾರು ಮಾಡ್ತಾರೋ ಅವರಿಗೆ ಶತಕೃತು ಅನ್ನೋ ಹೆಸರಿದೆ. ಇದು ಇಂದ್ರನಿಗೂ ಈ ಹೆಸರು ಬಂದಿದೆ. ಮುಂತಾಗಿ ಅನೇಕ ಹೆಸರುಗಳಿವೆ. ಮಹಾಭಾರತದಲ್ಲಿ ಇಂದ್ರಪ್ರಸ್ಥ ವಿಸ್ತಾರವಾದ ವರ್ಣನೆ ಇದೆ. ಮಹಾಭಾರತದಲ್ಲಿ ಇಂದ್ರಪ್ರಸ್ಥದ ವರ್ಣನೆ ವಿಸ್ತಾರವಾಗಿ ಬಂದಿದೆ ಆ ಮಹಾಭಾರತದಲ್ಲಿ. ಅದು ಹೇಗೆ ಬಂತು ಇಂದ್ರಪ್ರಸ್ಥ ಅಂದರೆ, ದ್ರೌಪದಿಯ ಸ್ವಯಂವರದ ಬಳಿಕ ಪಾಂಡವರು
ಸಂಭ್ರಮದಿಂದ ಹಸ್ತಿನಾವತಿಗೆ ಬರುವುದರಲ್ಲಿದ್ದರು. ಈಗಿನ ದೆಹಲಿ, ಹಿಂದೆ ಅದಕ್ಕೆ ಹಸ್ತಿನಾವತಿಯನ್ನು ಹೆಸರಿತ್ತು. ಸ್ವಯಂವರವನ್ನು ಮುಗಿಸ್ಕೊಂಡು ಹಸ್ತಿನಾವತಿಗೆ ಬರಬೇಕು ಅಂತ ಇರೋದ್ರಲ್ಲಿ ಅವರಿಗೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಅವರು ಬಂದರೆ ಪುನಃ ಕೌರವ ಪಾಂಡವರಲ್ಲಿ ಘರ್ಷಣೆಯಾದೀತೆಂಬ ಹೆದರಿಕೆ. ಅವ್ರಿಗೆ ಇವರಿಬ್ಬರಿಗೂ ಮತ್ತೆ ಜಗಳ ಆದರೆ ಕಷ್ಟ, ನನಗೆ ಸರಿ ಮಾಡೋದಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಧೃತರಾಷ್ಟ್ರನಿಗೆ ಈ ಹೆದರಿಕೆ ಇತ್ತು. ಅವನೇನು ಮಾಡ್ದ, ಕೂಡಲೇ ವಿದುರನನ್ನು ಧರ್ಮರಾಯನ ಬಳಿ ಕಳುಹಿಸಿ ಹಸ್ತಿನಾವತಿಗೆ ಬರುವುದು ಬೇಡ ಅಂತ ವಿದುರನ ಕೈಯಲ್ಲಿ ಅವನು ಹೇಳಿ ಕಳಿಸ್ತಾನೆ ಧರ್ಮರಾಯನಿಗೆ, ನೀವು ಹಸ್ತಿನಾವತಿಗೆ ಬರೋದು ಬೇಡ, ಅದರ ಬದಲಾಗಿ ಖಾಂಡವನ ಪ್ರದೇಶದಲ್ಲಿ ಹೊಸ ನಗರವನ್ನು ನಿರ್ಮಿಸಿಕೊಂಡು ಅಲ್ಲಿ ರಾಜ್ಯವಾಳಬಹುದು ಎಂಬ ಸಲಹೆ ನೀಡಿದನು. ಧೃತರಾಷ್ಟ್ರ ಏನು ಮಾಡ್ತಾನೆ, ವಿದುರನ ಹತ್ರ ಈ ರೀತಿ ಹೇಳಿ ಕಳಿಸ್ತಾನೆ. ಅಲ್ಲಿ ಅದಕ್ಕೆ ಬದಲಾಗಿ ಇದು ಖಾಂಡವನ ಅಂತ ಇದೆ, ಆ ಪ್ರದೇಶದಲ್ಲಿ ಹೊಸ ನಗರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ರಾಜ್ಯ ಆಳಬಹುದು ಅಂತ ಹೇಳಿ ಕಳಿಸ್ತಾನೆ. ಯುಧಿಷ್ಠಿರನು ಧೃತರಾಷ್ಟ್ರನ ಸಲಹೆಯನ್ನು ಒಪ್ಪಿದ. ದೊಡ್ಡಪ್ಪ ಅಲ್ವಾ, ಹಾಗಾಗಿ ದೊಡ್ಡಪ್ಪ ಹೇಳಿದಾಗ ಹೇಗಿದೆ ಮಾಡೋಣ ಅಂತ ಹೇಳಿ ಅದಕ್ಕೆ ಒಪ್ಕೊಂಡ ಧರ್ಮರಾಜ. ಪಾಂಡವರ ಸ್ನೇಹಿತರು ಮತ್ತು ಸ್ವಂತ ಶ್ರೀಕೃಷ್ಣನು ಪಾಂಡವರಿಗೆ ಸಹಾಯ ನೀಡಿದರು. ಇವನ ಸ್ನೇಹಿತರು ಮತ್ತು ಶ್ರೀಕೃಷ್ಣ ಇವರೆಲ್ಲ ಸೇರಿಕೊಂಡು ಇವರಿಗೆ ಸಹಾಯ ಮಾಡುತ್ತಾರೆ. ಕೃಷ್ಣನ ವಿನಂತಿಯ ಮೇರೆಗೆ ದೇವಶಿಲ್ಪಿಯಾದ ವಿಶ್ವಕರ್ಮನು ಹೊಸ ನಗರವನ್ನು ನಿರ್ಮಿಸಿದನು. ಅದು ಕೃಷ್ಣ ಸಲಹೆ ಕೊಡ್ತಾನೆ ದೇವಶಿಲ್ಪಿ ವಿಶ್ವಕರ್ಮನಿಗೆ, ಈ ಒಂದು ಸ್ಥಳವನ್ನು ನೀನು ಹೊಸ ನಗರವನ್ನು ನೀನು ನಿರ್ಮಾಣ ಮಾಡಬೇಕು ಅಂತ ಅವನಿಗೆ ಆಜ್ಞೆ ಕೊಡ್ತಾನೆ. ಹಾಗೆಯೇ ಈ ನಗರವು ಶೋಭೆಯಲ್ಲಿ ಇಂದ್ರನ ಅಮರಾವತಿಯನ್ನು ನಾಚಿಸುವಂತಿತ್ತು. ಇಂದ್ರನ ಅರಮನೆಗಿಂತನೂ ಇದು ಇಂದ್ರಪ್ರಸ್ಥಪುರ ಖಾಂಡವದಹನನ್ನು ಕೊಟ್ಟರಲ್ಲ, ಆ ನಗರ ಅದಕ್ಕಿಂತನೂ ಚೆನ್ನಾಗಿರುತ್ತೆ ಇಂದ್ರನ ಅಮರಾವತಿಗಿಂತ. ನಗರದ ರಕ್ಷಣೆಗಾಗಿ ಆ ಕಾಲದಲ್ಲಿ ಏನೇನೋ ನಿರ್ಮಾಣ ಮಾಡಿದ್ರು ಅಂತ. ಈ ನಗರದ ರಕ್ಷಣೆಗಾಗಿ ಯಂತ್ರಯುಕ್ತವಾದ ಲೋಹದ ಚಕ್ರಾಯುಧಗಳನ್ನು, ಆವಾಗ ಅನೇಕ ಲೋಹಗಳಿಂದ ಮಾಡಿದ ಚಕ್ರಾಯುಧಗಳನ್ನು ಇಡಲಾಗಿತ್ತು. ಎಲ್ಲ ಕಡೆಗೂ ರಕ್ಷಣೆಗೆ ಅದನ್ನು ಇಟ್ಟಿರ್ತಾರೆ. ನಗರದ ನಿರ್ಮಾಣ ಪೂರ್ಣಗೊಂಡ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ಧರ್ಮರಾಜನು ವಿದ್ವಾಂಸರ, ಬ್ರಾಹ್ಮಣರು, ತನ್ನ ಸಹೋದರರು ಮತ್ತು ಹಿತೈಷಿ ರಾಜರುಗಳೊಂದಿಗೆ ವರ್ಧಮಾನಪುರವೆಂಬ ದ್ವಾರದ ಮೂಲಕ ನಗರ ಪ್ರವೇಶವನ್ನು ಮಾಡಿದ. ಅಂದರೆ ಈ ನಗರವನ್ನು ಒಂದು ನಿರ್ಮಾಣಗೊಂಡ ಬಳಿಕ ಏನು ಮಾಡ್ತಾನೆ, ಒಂದು ಒಳ್ಳೆಯ ಮುಹೂರ್ತದಲ್ಲಿ ಧರ್ಮರಾಜ ವಿದ್ವಾಂಸರು ಮತ್ತು ಬ್ರಾಹ್ಮಣರ ಒಡಗೂಡಿ ತನ್ನ ಸಹೋದರರು ಮತ್ತು ಸ್ನೇಹಿತರ ಜೊತೆ ಎಲ್ಲ ಸೇರಿಕೊಂಡು ವರ್ಧಮಾನಪುರನ ದ್ವಾರದಿಂದ ಅವನು ನಗರವನ್ನು ಪ್ರವೇಶ ಮಾಡ್ತಾನೆ. ಇದೇ ನಗರದಲ್ಲಿ ದೈತ್ಯಶಿಲ್ಪಿ ಮಯಾಸುರನಿಂದ ನಿರ್ಮಿತವಾದ, ಇಲ್ಲಿ ಒಂದು ದೈತ್ಯಶಿಲ್ಪಿ ಇರ್ತಾನೆ, ಅವನ ಹೆಸರು ಮಯಾಸುರ ಅಂತ. ಅವನಿಂದ ನಿರ್ಮಿತವಾದ ಅದ್ಭುತವಾದ ಸಭಾಗೃಹದಲ್ಲಿ ನೀರಿನ ಮೇಲ್ಮೈ, ಅಲ್ಲಿ ಹೇಗಿರುತ್ತೆ ವಿಚಿತ್ರ ಅಂದರೆ, ನೀರಿನ ಮೇಲ್ಮೈ ನೆಲದಂತೆಯೂ, ಅಲ್ಲಿ ನೀರಿರಲ್ಲ, ಖಾಲಿ ಇರುತ್ತೆ, ಅದು ನೀರು ಇರೋ ಹಾಗೆ ನೆಲದ ಮೇಲೆ ನೀರು ಇರುವುದಿಲ್ಲ, ನೀರಿರಲ್ಲ, ಆದರೆ ನೀರಿದೆಯೇನೋ ಅನ್ನೋ ಭಾಸ ಆಗೋ ಹಾಗೆ ನೀರಿನಂತೆಯೂ ಕಾಣಿಸಿಕೊಂಡು
ನೋಡುವವರ ಮನಸ್ಸಿನಲ್ಲಿ ಗೊಂದಲವನ್ನುಂಟು ಮಾಡುವಂತಿತ್ತು. ಇದೇ ಇಲ್ಲ ಅಂತ ಗೊತ್ತಾಗ್ತಿರಲಿಲ್ಲ. ಇರೋ ಕಡೆ ಇಲ್ಲ ಅನಿಸ್ತಿರುತ್ತೆ, ನೀರಿರೋ ಕಡೆ ಇಲ್ಲ ಅಂತ ನಾವು ಮೋಸ ಹೋಗಬೇಕಾಗಿರುತ್ತೆ. ಅಂಥ ಒಂದು ವಿಚಿತ್ರವಾದ ಸಭಾಗೃಹವನ್ನು ಅವನು ಏರ್ಪಡಿಸುತ್ತಾನೆ. ದುರ್ಯೋಧನನು ಈ ಸಭಾಗೃಹದಲ್ಲಿ ನಗೆಪಾಟಲಿಗೆ ತುತ್ತಾದ ಕಥೆ ಎಲ್ಲರಿಗೂ ತಿಳಿದೇ ಇದೆ. ಅಂದರೆ ಅಲ್ಲಿ ಹೋಗಿ ಒಂದು ಕಡೆ ನೀರಿರೋಲ್ಲ, ಅಲ್ಲಿ ದೋತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾನೆ, ಅಲ್ಲಿ ಏನೂ ಇರೋಲ್ಲ. ಮುಂದೆ ಹೋಗ್ತಾನೆ, ಇಲ್ಲೇನು ಇಲ್ವೇನೋ ಅಂದ್ಕೊಂಡು ಇರಲ್ವಲ್ಲ, ಹಾಗಾಗಿ ನೀರಿರೋ ಕಡೆ ಇಲ್ಲ ಅಂತ ಹೋದಾಗ ಅವ್ನ ಪಂಚೆಲ್ಲ ಬಿದ್ದು ಒದ್ದೆ ಆಗ್ಬಿಡುತ್ತೆ. ಇದನ್ನು ನೋಡಿ ಹೆಂಗಸರೆಲ್ಲ ನಗೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಅವನಿಗೆ ತುಂಬ ಕೋಪ ಬರುತ್ತೆ. ಇಲ್ಲಿಯೇ ಪಾಂಡವರು ರಾಜಸೂಯ ಯಾಗವನ್ನು ಅದ್ದೂರಿಯಿಂದ ನಡೆಸಿದರು. ಇಲ್ಲಿ ರಾಜಸೂಯ ಯಾಗವನ್ನು ಸಹ ಮಾಡುತ್ತಾರೆ. ಯಮುನಾ ತೀರದಲ್ಲಿ ನಿಗಮಬೋಧ ಘಾಟು ಮತ್ತು ನೀಲಛತ್ರಿ ಮಂದಿರಗಳು ಇಲ್ಲಿ ಇದೆ. ಇವೆರಡನ್ನು ಧರ್ಮರಾಯನು ರಾಜಸಭೆಯಾಗಿ ರಾಜಸೂಯಾಗದ ಸಮಯದಲ್ಲಿ ಕಟ್ಟಿಸಿದನು. ರಾಜಸೂಯ ಯಾಗವನ್ನು ಮಾಡುವಾಗ ಈ 2 ಸಭಾಮಂಟಪವನ್ನು ಏರ್ಪಡಿಸಿರ್ತಾನೆ ಎಂಬ ಪ್ರತೀತಿ ಇದೆ ಅನ್ನೋ ವಿಷಯ ಇಲ್ಲಿ ಜನಜನಿತವಾಗಿದೆ. ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿದ ಬಳಿಕ ಪಾಂಡವರು ಒಪ್ಪಂದದಂತೆ ತಮ್ಮ ಪಾಲನ್ನು ಕೇಳಿ ದುರ್ಯೋಧನನ ಬಳಿಗೆ ಕೃಷ್ಣನನ್ನು ಕಳುಹಿಸಿದರು. ಅವರು ವನವಾಸ ಅಜ್ಞಾತವಾಸಗಳನ್ನೆಲ್ಲ ಮುಗಿಸಿ ಬಂದು ತಮಗೆ ಬರಬೇಕಾದ ರಾಜ್ಯವನ್ನು ದುರ್ಯೋಧನ ಬಳಿಗೆ ಕೃಷ್ಣನ ರಾಯಭಾರಿಯಾಗಿ ಕಳಿಸ್ತಾರೆ. ಕೇಳಿ ದುರ್ಯೋಧನ ಬಳಿಗೆ ಕೃಷ್ಣನನ್ನು ಕಳಿಸಿದ ಮೇಲೆ ಅವನು ಏನು ಮಾಡ್ತಾನೆ, ಪಾಂಡವರ ಪಾಲು ಕೊಡಲು ದುರ್ಯೋಧನನು ಒಪ್ಪಲಿಲ್ಲ. ದುರ್ಯೋಧನ ನಾನು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಕೃಷ್ಣನಿಗೂ ಹೇಳಿಬಿಡ್ತಾನೆ. ಆಗ ಕನಿಷ್ಠ 5 ನಗರಗಳನ್ನಾದರೂ ಕೊಡುವಂತೆ ಪಾಂಡವರು ಕೇಳಿದರು. ಬೇಡಪ್ಪ, ಊರೆಲ್ಲ ನೀನೇ ಇಟ್ಕೋ, 5 ಜನಕ್ಕೆ 5 ಊರನ್ನಾರು ಕೊಡು ಅಂತ ಹೇಳ್ತಾರೆ. ಅವರು ಹೀಗೆ ಕೇಳಿದ 5 ಊರುಗಳಲ್ಲಿ ಇಂದ್ರಪ್ರಸ್ಥವು ಮೊದಲನೆಯದಾಗಿತ್ತು. ಇಂದ್ರಪ್ರಸ್ಥ ಅನ್ನೋ ನಗರ ಮೊದಲನೆಯ ನಗರ ಆಗಿತ್ತು. ಪಾಣಿಪ್ರಸ್ಥ, ಸೋನಪ್ರಸ್ಥ ಅಂದರೆ ಈ ಹೆಸರುಗಳ ನಗರಗಳನ್ನು ಕೇಳಿದರು. ಪಾಣಿಪ್ರಸ್ಥ, ಸೋನಪ್ರಸ್ಥ, ತಿಲಪ್ರಸ್ಥ ಮತ್ತು ಭಾಗಪ್ರಸ್ಥಗಳು ಪಾಂಡವರು ಕೇಳಿದ ಇತರ 4 ಊರುಗಳು. ಈ 4 ಊರುಗಳನ್ನು ಇಂದ್ರಪ್ರಸ್ಥದ ಜೊತೆ ಸೇರಿ ಕೇಳ್ತಾರೆ. ಅದೇ ಮೊದಲನೇದು ಇಂದ್ರಪ್ರಸ್ಥ, ಎರಡನೇದು ಪಾಣಿಪ್ರಸ್ಥ, ಸೋನಪ್ರಸ್ಥ 3ನೇದು, ತಿಲಪ್ರಸ್ಥ 4 ಮತ್ತು ಭಾಗಪ್ರಸ್ಥಗಳು ಪಾಂಡವರು ಕೇಳಿದ ಇತರ 4 ಊರುಗಳು. ದ್ವಾರಕೆಯು ಸಮುದ್ರದಲ್ಲಿ ಮುಳುಗುವುದೆಂಬ ಭೀತಿಯಿಂದ ಅದೇನಾಯಿತು, ದ್ವಾರಕೆ ಇನ್ನೇನು ಮುಳುಗೋಗುತ್ತೆ ಅನ್ನೋ ಭೀತಿ ಇರುತ್ತೆ. ಶ್ರೀಕೃಷ್ಣನು ಯಾದವರನ್ನು ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋದ ವಿವರ ಭಾಗವತದಲ್ಲಿದೆ. ಭಾಗವತದಲ್ಲಿ ಕೃಷ್ಣನ ಪರಂಧಾಮಕ್ಕೆ ಹೋಗೋ ಮೇಲೆ ಅರ್ಜುನ ಇಲ್ಲಿ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ಶ್ರೀಕೃಷ್ಣನ ದೇಹೋತ್ಸರ್ಗ ಬಳಿಕ ವಜ್ರ ಎಂಬ ಯಾದವ ಪ್ರಮುಖನನ್ನು ಅರ್ಜುನನು ಇಂದ್ರಪ್ರಸ್ಥದ ಸಿಂಹಾಸನದಲ್ಲಿ ಕೂಡಿಸಿದನ. ವಜ್ರನಾಭ ಅನ್ನೋನು ಶ್ರೀಕೃಷ್ಣನ ಮೊಮ್ಮಗ. ಅವನನ್ನು ಇಲ್ಲಿ ರಾಜನನ್ನಾಗಿ ಮಾಡ್ತಾನೆ. ಎಲ್ಲಿ? ದ್ವಾರಕೆಯಲ್ಲಿ
ಅವನ್ನ ಕರ್ಕೊಂಡೋಗಿ ಅವನ್ನ ಅಲ್ಲಿ ಪಟ್ಟ ಕಟ್ತಾನೆ. ಯುಧಿಷ್ಠಿರನ ಪ್ರಾಚೀನ ರಾಜಧಾನಿಗೆ ಸಂಬಂಧಿಸಿದ ಯಾವ ಸಂಗತಿಗಳು ಈಗ ಕಣ್ಣಿಗೆ ಕಾಣುವುದಿಲ್ಲ. ರಾಜಧಾನಿ ಧರ್ಮರಾಜ ಯಾವುದರಲ್ಲಿ ಆಳಿದ್ದ ಅನ್ನೋದು ಈಗ ಯಾರಿಗೂ ಅದು ಗೊತ್ತಿಲ್ಲ, ಕಾಣುವುದೂ ಇಲ್ಲ. ಆದರೂ ಇಂದ್ರಪ್ರಸ್ಥದ ಪ್ರಾಚೀನ ವೈಭವನೀಯ ನೆನಪು ಭಾರತೀಯರ ಜನಮಾನಸದಲ್ಲಿ ಶಾಶ್ವತವಾಗಿದೆ. ಇಂದ್ರಪ್ರಸ್ಥದ ಹೆಸರು ಮಾತ್ರ ಆ ನೆನಪು ಜನರ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದೆ. ಆದರೆ ಈಗದ ಜನರಿಗೆ ತುಂಬ ಜನ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಅಂದರೆ ಹಿಂದಿನ ಇತಿಹಾಸ ನಾವು ತಿಳ್ಕೊಳ್ಬೇಕಾದ್ದು ಇಂಥ ಕ್ಷೇತ್ರಗಳ ವಿವರದಿಂದ. ಇಂದ್ರಪ್ರಸ್ಥದ ಸಂದರ್ಶನ ಮತ್ತು ಯಮುನಾ ಸ್ನಾನ ಅತ್ಯಂತ ಪುಣ್ಯಪ್ರದ ಎಂದು ಹಿಂದೂಗಳ ನಂಬಿಕೆ. ಇಂದ್ರಪ್ರಸ್ಥದ ಸಂದರ್ಶನ ಮತ್ತು ಯಮುನಾ ನದಿಯ ಸ್ನಾನ ಅತ್ಯಂತ ಪುಣ್ಯಪ್ರದ ಅಂತ ಹಿಂದೂಗಳ ನಂಬಿಕೆ. ಯಮುನಾ ನದಿಯು ವಿಶೇಷವಾಗಿ ಇಂದ್ರಪ್ರಸ್ಥ, ಪ್ರಯಾಗ ಮತ್ತು ಸಾಗರ ಸಂಗಮಗಳಲ್ಲಿ ಅತ್ಯಂತ ಪವಿತ್ರ ಎಂಬ ಭಾವನೆ ನಮ್ಮದು. ಯಮುನಾ ನದಿ ವಿಶೇಷವಾಗಿ ಇಂದ್ರಪ್ರಸ್ಥ, ಪ್ರಯೋಗ ಮತ್ತು ಸಾಗರ ಸಂಗಮಗಳಲ್ಲಿ ಅತ್ಯಂತ ಪ್ರಮುಖವಾದ ಪವಿತ್ರವಾದ ಎಂಬ ಭಾವನೆ ನಮಗಿದೆ. ಯಮುನಾ ಸರ್ವ ಸುಲಭ ತ್ರೀಷು ಸ್ಥಾನೇಶು ದುರ್ಲಭ. ಇಂದ್ರಪ್ರಸ್ಥ ಪ್ರಯಾಗೇ ಚ ಸಾಗರಸ್ಯ ಚ ಸಂಗಮೇ. ಅಂದರೆ ಈ ಶ್ಲೋಕದ ಅರ್ಥ ಹೀಗಿದೆ: ಯಮುನಾ ಸರ್ವಸುಲಭ ತ್ರೀಷು ಸ್ಥಾನೇಷು ದುರ್ಲಭ, ಇಂದ್ರಪ್ರಸ್ಥ ಪ್ರಯಾಗೇ ಚ ಸಾಗರಸ್ಯ ಚ ಸಂಗಮೇ. ಇದರ ಅರ್ಥ ಹೀಗಿದೆ: ಇಂದ್ರಪ್ರಸ್ಥದಲ್ಲಿ ಪಾಂಡವರ ವಂಶಜರು ಸುಮಾರು 1850 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದರು. ಇದು ಒಂದು ಶ್ರೋತೃಗಳೇ ಎಲ್ಲ ಗಮನಿಸಬೇಕು. ಯಮುನಾ ಸರ್ವ ಸುಲಭ. ಯಮುನಾ ಸಂದರ್ಶನ ಮಾಡೋದು ಸುಲಭ ಇರುತ್ತೆ. ಅಂದರೆ 3 ತ್ರೀಷು ಅಂದರೆ 3 ಸಾರಿ 3 ಸ್ಥಾನಗಳು ದರ್ಶನ ದುರ್ಲಭ ಅಂತೆ. ಅದನ್ನು ಸಂದರ್ಶನ ಮಾಡಿದ್ರೆ ಯಾವುದ್ಯಾವುದು ಅಂದರೆ ಇಂದ್ರಪ್ರಸ್ಥ, ಪ್ರಯಾಗ, ಸಾಗರ ಸಂಗಮಗಳ ಒಡಗೂಡಿದ ಈ 3 ಸ್ಥಳಗಳನ್ನು ನೋಡಿದ್ರೆ ಯಮುನಾ ನದಿಯ ದರ್ಶನದಿಂದ ಇಷ್ಟು ಲಾಭ ಬರುತ್ತೆ. ಈ ಇಂದ್ರಪ್ರಸ್ಥದಲ್ಲಿ ಪಾಂಡವರ ವಂಶಜರು 1850 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಯುಧಿಷ್ಠಿರನ ಬಳಿಕ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ ಮತ್ತು ಅವನ ಸಂತತಿಯ ಸುಮಾರು 29 ಮಂದಿ ಇಲ್ಲಿ ಆಳಿದ್ದಾರೆ. ಎಲ್ಲಿ? ಹಸ್ತಿನಾವತಿಯಲ್ಲಿ ಯುಧಿಷ್ಠಿರನ ಬಳಿಕ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ ಮತ್ತು ಅವನ ಸಂತತಿಯ ಸುಮಾರು 29 ಮಂದಿ ಇಲ್ಲಿ ರಾಜ್ಯ ಆಳಿದ್ದಾರೆ. ಚಂದ್ರವಂಶಜರ ಬಳಿಕ ವಿಸರ್ವ ವಂಶಜರು, ಅದು ಒಂದು ವಂಶ, ವಿಸರ್ಜ ವಂಶಜರು ಅಂತ. ಇಂದ್ರಪ್ರಸ್ಥದ ಪ್ರಭುಗಳಾದರು. ಇವರೆಲ್ಲ ಇಂದ್ರಪ್ರಸ್ಥಕ್ಕೆ ರಾಜರಾಗ್ತಾರೆ. ಅಂದರೆ ಈಗಿನ ದೆಹಲಿ ನೆನ್ಪಿಟ್ಕೋಬೇಕದು. ಇವತ್ತಿನ ದೆಹಲಿ ಅಂದು ಇಂದ್ರಪ್ರಸ್ಥ ಆಗಿತ್ತು. ನಂತರ ಗೌತಮರು ಮತ್ತು ಮಯೂರವರ್ಮರು ಇಂದ್ರಪ್ರಸ್ಥದ ಒಡೆಯರಾದರು. ಗೌತಮ ಅಂತ ಒಂದು ವಂಶ, ಗೌತಮರು ಮತ್ತು ಮಯೂರವರ್ಮಜರು ಇವರೆಲ್ಲ ಅಲ್ಲಿ ರಾಜರಾಗಿರ್ತಾರೆ. ಮಯೂರ ವಂಶದ ದಿಲು ಅನ್ನೋನು, ಮಯೂರವರ್ಮನ ವಂಶದ ದಿಲು ಅನ್ನೋನು ಎಂಬುವನು ನವದೆಹಲಿಯ ನಿರ್ಮಾಪಕನು. ನವದೆಹಲಿ ಅಂದರೆ ಈಗಿನ ಹೊಸ ದೆಹಲಿಯ ನಿರ್ಮಾಪಕ ಆಗಿರ್ತಾನೆ ದಿಲು ಅನ್ನೋನು. ಅದಕ್ಕೆ ಇದು ದೆಹಲಿ ಅಂತ ಮುಂದೆ ಹೆಸರಾಗುತ್ತೆ. ನಿರ್ಮಾಪಕ ಆಗಿರ್ತಾನೆ ಎಂದು ಪ್ರಸಿದ್ಧ.
ದಿಲುಟಿನಿ ಎಂದಾಗಿಯೇ ಈ ನಗರ ದೆಹಲಿಯಾಯಿತು. ಆ ಹೆಸರೇ ಈ ನಗರಕ್ಕೆ ಬಂದಿದೆ ಎಂಬುದು ಜನರಲ್ ಕನ್ನಿಂಗ್ಹ್ಯಾಮನ ಅಭಿಪ್ರಾಯ. ಕನ್ನಿಂಗ್ಹ್ಯಾಮ್ ಅಂತ ಒಬ್ಬ ಇಲ್ಲಿ ಬರ್ತಾನೆ, ಅವನು ಇದನ್ನು ಅಭಿಪ್ರಾಯಪಟ್ಟಿದ್ದಾನೆ. ಅದು ಯಾವಾಗ? ಕ್ರಿಸ್ತ ಶಕ 736ರ ವೇಳೆಗೆ ತೋಮರ್ ವಂಶದ ಅನಂಗಪಾಲನು ದೆಹಲಿಯ ಆಸುಪಾಸಿನ ಪ್ರದೇಶಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ. ಕ್ರಿಸ್ತಶಕ 736ರಲ್ಲಿ ಆ ವೇಳೆಗೆ ತೋಮರ್ ವಂಶದ ತೋಮರ್ ಅನ್ನೋದು ವಂಶ, ಅದು ಅನಂಗಪಾಲ ದೆಹಲಿಯ ಆಸುಪಾಸಲ್ಲಿ ಅಕ್ಕಪಕ್ಕಗಳಲ್ಲಿ ಆ ಪ್ರದೇಶಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾನೆ. 12ನೇ ಶತಮಾನದಲ್ಲಿ ಚೌಹಾಣ್ ವಂಶದ ವಿಗ್ರಹರಾಜ ಅನ್ನೋನು ಎಂಬ ಅರಸನು ದೆಹಲಿಯನ್ನು ಗೆದ್ದ. 12ನೇ ಶತಮಾನದಲ್ಲಿ ವಿಗ್ರಹರಾಜ ಅನ್ನೋನು ಈ ಅರಸನ ಚೌಹಾಣನು ಗೆಲ್ತಾನೆ ಈ ರಾಜ್ಯವನ್ನು. ಈ ವಂಶದ ಪೃಥ್ವಿರಾಜ ಚೌಹಾಣನು ದೆಹಲಿಯ ಕಟ್ಟಕಡೆಯ ಹಿಂದೂ ಅರಸ. ಇಷ್ಟಕ್ಕೆಲ್ಲ ಕೊನೆಯ ಅರಸ. ಹಿಂದೂಗಳಲ್ಲಿ ಪೃಥ್ವಿರಾಜ್ ಚೌಹಾಣ ಅನ್ನೋನು ಹಿಂದೂ ಅರಸ ಆಗಿದ್ದ. 12ನೇ ಶತಮಾನದ ಕೊನೆಯಲ್ಲಿ ಪೃಥ್ವಿರಾಜನು ದುರ್ದೈವದಿಂದ ಮಹಮ್ಮದ್ ಘೋರಿಯಿಂದ ಪರಾಭವಗೊಂಡ. 12ನೇ ಶತಮಾನದಲ್ಲಿ ಮಹಮ್ಮದ್ ಘೋರಿ ಇಲ್ಲಿ ಬರ್ತಾನೆ, ಅವನ ಪ್ರಭಾವ ಇಲ್ಲಿ ಜಾಸ್ತಿ ಆಗುತ್ತೆ. ಇವನು ಪೃಥ್ವಿರಾಜ ಸೋತೋಗ್ಬಿಡ್ತಾನೆ, ಪರಾಭವಗೊಂಡ. ಅಲ್ಲಿಂದ ದೆಹಲಿಯಲ್ಲಿ ಕ್ರೌರ್ಯ, ಹಿಂಸೆ, ದುಃಖ, ಅತ್ಯಾಚಾರಗಳ ಕೆಟ್ಟ ದಿನಗಳು ಪ್ರಾರಂಭವಾದವು. ಎಲ್ಲಿಂದ ಆಯಿತು? ದೆಹಲಿಯಲ್ಲಿ ಕ್ರೌರ್ಯ, ಹಿಂಸೆ, ದುಃಖ, ಅತ್ಯಾಚಾರಗಳ ಕೆಟ್ಟ ದಿನಗಳು ಅದಕ್ಕೆ ಪ್ರಾರಂಭ ಆಗುತ್ತೆ. ಮಹಮ್ಮದ್ ಘೋರಿಯು ಗೆದ್ದ ಕೂಡಲೇ ಅವನ ಸೇನಾಧಿಪತಿಯಾದ ಕುತ್ಬುದ್ದೀನ್ ಐಬಕನು ದಿಲ್ಲಿಯಲ್ಲಿ ಗುಲಾಮಿ ಸಂತತಿಯ ಆಳ್ವಿಕೆಯನ್ನು ಪ್ರಾರಂಭಿಸಿದ. ಮಹಮ್ಮದ್ ಘೋರಿಯ ಜೊತೆಗೆ ಸೇನಾಧಿಪತಿ ಕುತ್ಬುದ್ದೀನ್ ಐಬಕ್ ಬಂದಿರ್ತಾನೆ. ಅಲ್ಲಿಂದ ಇವನೇನು ಮಾಡ್ತಾನೆ, ಇವನನ್ನು ಅಲ್ಲಿ ಕೂಡಿಸ್ಬಿಟ್ಟು ದಿಲ್ಲಿಯಲ್ಲಿ ಗುಲಾಮಿ ಸಂತತಿನ ತಗೊಂಡು ಬರ್ತಾನೆ ಮಹಮ್ಮದ್ ಘೋರಿ. ನಂತರ ಇಲ್ಲಿ ಖಿಲ್ಜಿ ತೊಗಲಕ್, ಸೈಯದ್, ಲೂದಿ ಮತ್ತು ಮೊಘಲರು ಇತ್ಯಾದಿ ಅನೇಕ ವಂಶಗಳ ಮುಸ್ಲಿಂ ಅರಸರು 1857ರವರೆಗೆ ದೆಹಲಿಯಲ್ಲಿ ಆಳಿದರು. ಇಲ್ಲಿವರೆಗೂ ಇವರ ಪ್ರಭಾವ ಬಂದ್ಬಿಡುತ್ತೆ. ಎಲ್ಲಿಂದ? 12ನೇ ಶತಮಾನದಿಂದ 1857ರವರೆಗೂ ದೆಹಲಿ ಇನ್ನೊಬ್ಬರ ಅಧೀನದಲ್ಲಿ ಇರಬೇಕಾಗುತ್ತೆ. ಆಳಿದರು. ಮೊಘಲರ ಬಾದಶಹನ ಹುಮಾಯೂನನ ಕಾಲದಲ್ಲಿ ಕ್ರಿಸ್ತ ಶಕ 1540ರಲ್ಲಿ ಶೇರ್ಷಹ ಸೂರಿ ಎಂಬುವನು ಹುಮಾಯೂನನನ್ನು ಓಡಿಸಿ ದೆಹಲಿಯನ್ನು ತನ್ನದಾಗಿಸಿಕೊಂಡನು. ಹುಮಾಯೂನನ್ನು ಸೋಲಿಸಿ ಹುಮಾಯೂನನ್ನು ಓಡಿಸಿ ಶೇರ್ಷಹ ಸೂರಿಯನ್ನವನು ಇವನ್ನ ಓಡಿಸ್ಬಿಡ್ತಾನೆ. ತಾನು ಅದನ್ನು ದೆಹಲಿನ ಪಡ್ಕೊಳ್ತಾನೆ, ತನ್ನದಾಗಿಸಿಕೊಂಡನು. 1555ರವರೆಗೆ ಈ ಅಫ್ಘಾನ್ ವಂಶನೀಯ ಆಳ್ವಿಕೆಗೆ ದೆಹಲಿಯಲ್ಲಿ ನಡೆಯಿತು. ಅಫ್ಘಾನು ರಾಜ ಕೂಡ ಇಲ್ಲಿ ಆಳ್ದ.
ಆಮೇಲೆ ಇವನ ಸಾವಿನ ನಂತರ 1556ರಲ್ಲಿ ಹೇಮು ಎಂಬ ಒಬ್ಬ ಹಿಂದೂ ವಾರಪುರುಷನು ಇಲ್ಲಿ ಹಿಂದೂ ಒಬ್ಬ ಹೇಮು ಅಂತಿರ್ತಾನೆ. ಅವನು 1 ತಿಂಗಳು ದೆಹಲಿನ ಆಳಿದ. ಕ್ರಿಸ್ತಶಕ 1771ರಿಂದ 1801ರವರೆಗೆ ದೆಹಲಿಯ ಮೇಲೆ ಮರಾಠರು ಪ್ರಭಾವ ಬೀರಿದರು. ಎಲ್ಲಿಂದ? ದೆಹಲಿ ಮೇಲೆ ಮರಾಠರು ಪ್ರಭಾವ ಬೀರಿದರು. ಎಷ್ಟನೇ ಇಸ್ವಿಲಿ 1 ತಿಂಗಳು ಹೇಮು ಆಳಿದ. ಕ್ರಿಸ್ತಶಕ 1771ರಿಂದ 1803ರವರೆಗೆ ಇವರು ಪ್ರಭಾವನ ಬೀರ್ತಾರೆ. ಮರಾಠ ರಾಜರ ಪ್ರಭಾವ ಇರುತ್ತೆ. 1803ರಲ್ಲಿ ಮರಾಠರು ಸೋತು ದೆಹಲಿ ಬ್ರಿಟಿಷರ ವಶವಾಯಿತು. 1803ರಲ್ಲಿ ಮರಾಠರು ಇವರು ಸೋತೋಗ್ತಾರೆ. ಬ್ರಿಟಿಷರು ಇದನ್ನು ವಶಪಡಿಸ್ಕೊಳ್ತಾರೆ. ದೆಹಲಿಯ ಕಡೆಯ ಮೊಘಲ್ ಬಾದಶಹನಾದ ಬಹದ್ದೂರ್ ಶಹ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ. ಕೊನೆ ಅರಸನಾದ ಬಾದಶಾಹ ಇರ್ತಾರೆ, ಬಾದಶಹನಾದ ಬಹದ್ದೂರ್ ಶಾ ಅಂತ ಇರ್ತಾನೆ. 1857ರಲ್ಲಿ ಸ್ವತಂತ್ರದ ಸಂಗ್ರಾಮದಲ್ಲಿ ಭಾಗವಹಿಸ್ತಾನೆ. ಪಾಲ್ಗೊಂಡ ತಪ್ಪಿಗೆ ದೆಹಲಿಯನ್ನು ಕಳೆದುಕೊಂಡು ಗಡೀಪಾರಾಗಿ ಬರ್ಮಾದಲ್ಲಿ ಪ್ರಾಣ ತೆರಬೇಕಾಯಿತು. ಇಲ್ಲಿಂದ ಸೋತ ಅಲ್ಲಿ ಹೋಗಿ ಬರ್ಮಾದಲ್ಲಿ ಅಲ್ಲಿ ಸಾಯ್ತಾನೆ. ಪ್ರಾಣನ ಪ್ರಾಣ ಬಿಡ್ತಾನೆ. ಹೀಗೆ ಮೊಘಲರ ಪ್ರಭುತ್ವವನ್ನು ಕೊನೆಗಾಣಿಸಿ ಬ್ರಿಟಿಷರು ತಮ್ಮ ಸಾರ್ವಭೌಮತೆಯನ್ನು ದೆಹಲಿಯಲ್ಲಿ ಸ್ಥಾಪಿಸಿದರು. ಈ ರೀತಿ 1857ರಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ಇಂದ್ರಪ್ರಸ್ಥದ ಆಸುಪಾಸಿನಲ್ಲಿ ಕಳೆದೊಂದು 1000 ವರ್ಷದ ಅವಧಿಯಲ್ಲಿ ಅನೇಕ ನಗರಗಳು ನಿರ್ಮಾಣವಾಗಿವೆ. ಅವರ ಇದ್ದ ಕಾಲದಲ್ಲಿ ಅನೇಕ ನಗರಗಳು ಇಲ್ಲಿ ನಿರ್ಮಾಣ ಆಗಿದೆ. ಪ್ರಸ್ತುತ ನವದೆಹಲಿಯಲ್ಲಿ ಅವೆಲ್ಲವುಗಳು ಸಮಾವೇಶಗೊಂಡಿವೆ. ಅವೆಲ್ಲವೂ ಇವತ್ತಿಗೂ ಇದೆ. 19ನೇ ಶತಮಾನದಲ್ಲಿ ರಾಜ ಅನಂಗಪಾಲನು ನಿರ್ಮಿಸಿದ್ದ ಹಳೆಯ ದೆಹಲಿಯ ಭಾಗಗಳನ್ನು ಕುತುಬುದ್ದೀನ್ ನಗರ ಎಂದು ಕರೆಯುತ್ತಾರೆ. ಹಳೆಯ ದೆಹಲಿಯನ್ನು ಕುತುಬುದ್ದೀನ್ ನಗರ ಅಂತ ಕರೆಯುತ್ತಾರೆ. ಇವನು ನಗರದ ಸುತ್ತಲೂ 60 ಅಡಿ ಎತ್ತರದ ಭವ್ಯವಾದ ಗೋಡೆಯನ್ನು ಕಟ್ಟಿಸಿದ್ದ. ಈ ಅನಂಗಪಾಲ ಅನ್ನೋದು ಅನೇಕ ನಗರದ ಸುತ್ತ 60 ಅಡಿ ಎತ್ತರದ ಭವ್ಯವಾದ ಗೋಡೆಗಳನ್ನು ಕಟ್ಟಿರ್ತಾನೆ ರಕ್ಷಣೆಗೋಸ್ಕರ. ಪೃಥ್ವಿರಾಜನು ಈ ಗೋಡೆಯ ಸುತ್ತ ರಾಯಕ್ಷಿತೋರ ಎಂಬ ಇನ್ನೊಂದು ಕೋಟೆಯನ್ನು ಕಟ್ಟಿಸಿದ್ದ. ಅದರ ಹೆಸರದು ರಾಯಕ್ಷಿತೋರ ಅನ್ನೋದು ಕಟ್ಟಿಸಿದ್ದ. ಈ ಕೋಟೆಯೊಳಗೆ ಸುಮಾರು 27 ಮಂದಿರಗಳಿದ್ದವು. 27 ಮಂದಿರ ಇದುವಂತೆ ಅದು ಒಳಗಡೆ ಕೋಟೆ ಒಳಗೆ. ಇದೇ ಕೋಟೆಯಲ್ಲಿ ಕುತುಬ್ಮಿನಾರ್ ಇದೆ. ಕುತುಬ್ಮಿನಾರ್ ಇವತ್ತು ಇದೆ. ಅಲ್ಲಿ ಪಕ್ಕದಲ್ಲಿಯೇ ಪೂರ್ವಥಾಲ್ ಮಸೀದಿ ಇದೆ. ಆ ಮಸೀದಿ ಹೆಸರು ಪೂರ್ವಥೈಲ್ ಅಂತ ಅದು ಮಸೀದಿ ಹೆಸರು. ಭಾರತದಲ್ಲಿ ಮುಸ್ಲಿಂ ಶಾಸನ ಪ್ರಾರಂಭವಾದ ಮೇಲೆ ಕಟ್ಟಿದ ಮೊದಲ ಮಸೀದಿ ಇದು.
ಇದು ಮುಸ್ಲಿಮರ ಆಳ್ವಿಕೆ ಬಂದಾಗ ಮುಗಿದ ಮೇಲೆ ಇಲ್ಲಿ ಕಟ್ಟಿದ ಮೊದಲ ಮಸೀದಿ ಇದು. ಇಲ್ಲಿದ್ದ ವಿಷ್ಣು ಮಂದಿರವನ್ನು ಉದ್ದವ ಅಂದರೆ ಅದನ್ನು ಹಾಳು ಮಾಡಿ ಉದ್ದವಗೊಳಿಸಿ ಕುತುಬುದ್ದೀನ್ ಐಬಕನನ್ನು 1195ರಲ್ಲಿ ಅದನ್ನು ಮಸೀದಿಯನ್ನಾಗಿ ಬದಲಾಯಿಸಿದ. ಅದನ್ನು ಆ ವಿಷ್ಣು ಮಂದಿರವನ್ನು ಇದು ಮಂದಿರ ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಆಸುಪಾಸಿನಲ್ಲಿದ್ದ 27 ಮಂದಿರಗಳನ್ನು ನಾಶಗೊಳಿಸಿ ಅವುಗಳ ಅವಶೇಷಗಳನ್ನು ಈ ಮಸೀದಿಯ ರಚನೆಗೆ ಬಳಸಲಾಯಿತು. ಆ ಮಂದಿರಗಳೆಲ್ಲ ಕೆಳಗಡೆ ಇದ್ದಂಥ ಕಲ್ಲು ಮಣ್ಣು ಅವನ್ನೆಲ್ಲ ಈ ಮಸೀದಿಗೆ ಉಪಯೋಗ ಮಾಡಿಕೊಳ್ತಾನೆ. ಈ ಮಸೀದಿಯ ಗೋಡೆಗಳಲ್ಲಿ ಹಿಂದೂ ಶಿಲ್ಪಿಗಳನ್ನು ಈಗಲೂ ಕಾಣಬಹುದು. ಹಿಂದೂ ಶಿಲ್ಪಗಳನ್ನು ಇವತ್ತು ಅಲ್ಲಿ ನಾವು ಕಾಣಬಹುದು. ಕುತುಬುದ್ದೀನ್ ಮಸೀದಿಯ ಅಂದರೆ ವಿಷ್ಣು ಮಂದಿರದ ಪರಾಂಗಣದಲ್ಲಿ ನಿಲ್ಲಿಸಲಾಗಿರುವ 25 ಅಡಿ ಎತ್ತರದ ಲೋಹಸ್ತಂಭವು ಹಿಂದೂಗಳ ಪ್ರಾಚೀನ ವೈಜ್ಞಾನಿಕ ಸ್ತಂಭ. ಹಿಂದೂಗಳ ಲೋಹದ ಸ್ತಂಭ ಹೊಂದಿದೆ ಕುತುಬ್ಮಿನಾರ್ ಹತ್ರ. ಅದು ಹಿಂದೂಗಳ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಇದರ ತಳಭಾಗದ ವ್ಯಾಸ ಅದರ ಎಷ್ಟು ಅಗಲ ಇದೆ ಅಂದರೆ 16 ಅಂಗುಲ ಇದೆ. ನೆತ್ತಿಯ ಭಾಗ 12 ಅಂಗುಲವು ಇದ್ದು ನೆತ್ತಿ ಭಾಗ 12 ಅಂಗುಲ ಇದೆ. ನೆತ್ತಿಯಲ್ಲಿ ಗರುಡನ ಪ್ರತಿಮೆ ಇತ್ತು, ಆವಾಗ ಇತ್ತು, ಇಲ್ಲ ಅದು. ಸ್ತಂಭದ ನಡುವೆ ಸಂಸ್ಕೃತ ಶ್ಲೋಕದ ಕೆತ್ತನೆ ಇದೆ. ಸಂಸ್ಕೃತ ಶ್ಲೋಕದ ಕೆತ್ತನೆ ಕೂಡ ಅದರಲ್ಲಿದೆ. ಅದರಲ್ಲಿ ಚಂದ್ರ ಎಂಬ ರಾಜನ ಗುಣಗಾನವಿದೆ. ಚಂದ್ರ ಅನ್ನೋ ಹೆಸರು ಅದರಲ್ಲಿ, ಅವನ ಗುಣಗಾನ ಅದರಲ್ಲಿದೆ. ಇದು ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದ್ದಿರಬಹುದೆಂದು ಅಭಿಪ್ರಾಯವಿದೆ. ಇದು ಚಂದ್ರಗುಪ್ತನ ಕಾಲದ ಅದು ಇರಬಹುದು ಅಂತ ಅಭಿಪ್ರಾಯ ಇದೆ. ಕುತುಬ್ಮಿನಾರಿಂದ ಸುಮಾರು 250 ಗಜ ದೂರದಲ್ಲಿ ಯೋಗಮಾಯ ಮಂದಿರವಿದೆ. 250 ಅಡಿ ದೂರದಲ್ಲಿ ಕುತುಬ್ಮಿನಾರ್ನಿಂದ ಯೋಗಮಾಯ ಮಂದಿರ ಅದರಲ್ಲಿ ಇದೆ. ಇದನ್ನು ಲಾಲಾ ಸಿದ್ದಮಲ್ ಎಂಬುವನು 1827ರಲ್ಲಿ ಕಟ್ಟಿಸಿದ. ಈ ಯೋಗಮಾಯ ದೇವಸ್ಥಾನವನ್ನು ಯೋಗಸಿದ್ಧ ಮಲ್ಲ ಅನ್ನೋನು ಕಟ್ಟಿಸಿರ್ತಾನೆ 1827ರಲ್ಲಿ. ಈ ಮಂದಿರದ ಮೇಲೆ 4 ಬುರುಜುಗಳು ಇರುವುದರಿಂದ 4 ಕಂಬಗಳಿಂದ ಕಟ್ಟಿದಿರ್ತಾರೆ. ಅದು ಗಟ್ಟಿಯಾದ ಸ್ತಂಭಗಳದು ಕೋಟೆಯಂತೆ ಕಾಣುತ್ತದೆ. ಕೋಟೆ ಇದೆಯೇನೋ ಅನ್ನೋ ಹಾಗೆ ಕಾಣುತ್ತೆ. ಕುತುಬ್ಬಿನ್ ನಗರದ ಈಶಾನ್ಯದಲ್ಲಿ ಸಿರಿ ಎಂಬ ನಗರವಿದೆ. ಅಲ್ಲಿ ಸಿರಿ ಎಂಬ ನಗರ ಇದೆ. ಇದನ್ನು 1304ರಲ್ಲಿ ಅಲ್ಲಾವುದ್ದೀನನು ಕಟ್ಟಿಸಿದನಂತೆ. ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನು ಕಟ್ಟಿಸ್ತಾನೆ. ಈಗ ಇದನ್ನು ಶಹಪುರ ಎಂದು ಕರೆಯುತ್ತಾರೆ. ಇದನ್ನು ಶಹಪುರ ಅಂತ ಕರೆಯುತ್ತಾರೆ. ಸಿರಿನಗರದ ಪೂರ್ವದಲ್ಲಿ 8 ಮೈಲಿ ದೂರದಲ್ಲಿ ಪ್ರಸಿದ್ಧವಾದ ಒಂದು ಕಾಳಿ ಮಂದಿರವಿದೆ. ಇದು ಪೂರ್ವದಲ್ಲಿ 8 ಮೈಲಿ ದೂರದಲ್ಲಿ ಪ್ರಸಿದ್ಧವಾದ ಒಂದು ಕಾಳಿ ಮಂದಿರ ಇದೆ. ಕುತುಬ್ಮಿನಾರದ ಪೂರ್ವದಲ್ಲಿ 4 ಮೈಲಿ ದೂರದಲ್ಲಿ ಕುತುಬ್ಮಿನಾರದ 4 ಮೈಲಿ ದೂರದಲ್ಲಿ ಗಿಯಾಸುದ್ದೀನ್
ತೊಗಲಕ್ಕನು 1321ರಲ್ಲಿ ಕಟ್ಟಿಸಿದ ತೊಗಲಕ್ಬಾದು ಇದೆ. ಮುಂದೆ ಇದೆಲ್ಲ ಆದಮೇಲೆ ಗಿಯಾಜುದ್ದೀನ್ ತೊಗಲಕ್ಕನವನು 1321ರಲ್ಲಿ ಕಟ್ಟಿಸಿದ ಈ ತೊಗಲಕ್ಬಾದ್ ಇದೆ. ಇದರ ಕೋಟೆ ಅಷ್ಟಕೋನಾಕೃತಿಯಲ್ಲಿದೆ. 8 ಮೂಲೆಗಳಿಂದ ಕೂಡಿದೆ ಈ ನಗರ. ಕುತುಬ್ಮಿನಾರದ ಉತ್ತರದಲ್ಲಿ 8 ಮೈಲಿ ದೂರದಲ್ಲಿ ಫಿರೋಜ್ ಶಾ ಕೋಟ್ಲಾ ಮತ್ತು 1395ರಲ್ಲಿ ಕಟ್ಟಿಸಿದ ಫಿರೋಜಾಬಾದ್ ಇದೆ. ಕೋಟ್ಲಾ ಇದೆ, ಫಿರೋಜಾಬಾದ್ ಇದೆ. ಇದರ ಪೂರ್ವ ಭಾಗದಲ್ಲಿ ಅವನೇ ಕಟ್ಟಿಸಿದ ಫಿರೋಜ್ ಶಾ ಕೋಟ್ಲಾ ಕೋಟೆ ಇನ್ನೂ ಇದೆ. ಫಿರೋಜ್ ಶಾ ಕೋಟೆ ಇನ್ನೂ ಇದೆ. 1395 ಕಟ್ಟಿಸಿದ್ದು ಫಿರೋಜಾಬಾದ್ ಇವೆಲ್ಲ. ಇದರಲ್ಲಿ ಫಿರೋಜ್ ಶಹನ ಅರಮನೆ, ಫಿರೋಜ್ ಶಹನ ಕಟ್ಟಿಸಿದ ಅರಮನೆ, ಜುಮ್ಮಾ ಮಸ್ಜಿದಿ ಮತ್ತು ಒಂದು ಅಶೋಕ ಸ್ತಂಭವಿದೆ. ಅದೇನೋ ಪುಣ್ಯ ಅದರಲ್ಲಿ ಅಶೋಕ ಸ್ತಂಭ ಸೇರ್ಕೊಂಡ್ಬಿಟ್ಟಿದೆ. 42 ಅಡಿ ಎತ್ತರದ ಈ ಸ್ತಂಭವನ್ನು ಅಂಬಾಲ ಜಿಲ್ಲೆಯ ತೋಪಾರ ಎಂಬಲ್ಲಿಂದ ತರಲಾಯಿತು. ಅಲ್ಲಿಂದ ಇದನ್ನು ತಗೊಂಡು ಬಂದ್ರಂತೆ. ಇದನ್ನು ಪ್ರಾಚೀನ ಇಂದ್ರಪ್ರಸ್ಥದ ಸ್ಥಳದಲ್ಲಿ ಇಂದ್ರಪಟ್ ಎಂಬ ಗ್ರಾಮವಿದೆ. ಪ್ರಾಚೀನ ಇಂದ್ರಪ್ರಸ್ಥದ ಬಳಿ ಇಂದ್ರಪಟ್ ಅನ್ನೋ ಗ್ರಾಮ ಇದೆ. ಇಲ್ಲಿ ಒಂದು ಪ್ರಚಂಡವಾದ ಕೋಟೆ ಇದೆ. ಇಲ್ಲೊಂದು ದೊಡ್ಡ ಕೋಟೆ ಇದೆ. ಇದನ್ನು ಪುರಾಣ ಕಿಲ್ಲಾ ಎಂದು ಕರೆಯುತ್ತಾರೆ. ಅಂದರೆ ಹಳೇ ಕಿಲ್ಲ ಅಂದರೆ ಒಂದು ಜಾಗ. ಕ್ರಿಸ್ತಶಕ 1553ರಲ್ಲಿ ಹುಮಾಯೂನನಿಂದ ಪ್ರಾರಂಭಿಸಲ್ಪಟ್ಟ ಈ ಕೋಟೆಯ ನಿರ್ಮಾಣ ಕಾರ್ಯವು 7 ವರ್ಷಗಳ ಬಳಿಕ ಶೇರ್ಷಹನ ಕಾಲದಲ್ಲಿ ಮುಗಿಯಿತು. ಇವನು ಶುರು ಮಾಡಿ 7 ವರ್ಷ ಆದಮೇಲೆ ಶೇರ್ಷಹನ ಕಾಲದಲ್ಲಿ ಈ ನಗರ ಮುಗಿಯುತ್ತೆ. ಈ ಕೋಟೆ ಮುಗಿಯುತ್ತೆ. ಈ ಕೋಟೆಯೊಳಗೆ ಕಿಲ್ಲಾ ಕೋನಾ ಎಂಬ ಒಂದು ಮಸೀದಿ ಇದೆ. ಇಲ್ಲಿ ಒಂದು ಕಿಲ್ಲಾ ಕೋನಾ ಅನ್ನೋ ಒಂದು ಮಸೀದಿ ಇದೆ. ಇದೇ ಸ್ಥಳದಲ್ಲಿ ಹಿಂದೆ ಅರ್ಜುನನು ಗಾಂಧೀವಧಾರಿಯಾಗಿ ನಗರ ರಕ್ಷಣೆ ಮಾಡುತ್ತಿದ್ದನಂತೆ. ಇದೇ ಜಾಗದಲ್ಲಿ ಅರ್ಜುನ ಗಾಂಧೀವವನ್ನು ಇಟ್ಕೊಂಡು ಗಸ್ತು ಕಾಯ್ತಾ ಇದ್ದ. ಪುರಾಣ ಕಿಲ್ಲಾದ ಗ್ರಂಥಾಲಯವೊಂದರ ಮಹಡಿಯಿಂದ ಜಾರಿ ಬಿದ್ದು ಹುಮಾಯೂನನು ತೀರಿಕೊಂಡನಂತೆ. ಪುರಾಣ ಕಿಲ್ಲಾ ಅದರಲ್ಲಿ ಗ್ರಂಥಾಲಯವೊಂದರಲ್ಲಿ ಹುಮಾಯೂನ ಮಾಡಿ ಮೇಲಿಂದ ಜಾರಿ ಬಿದ್ದು ಸತ್ತ ಅನ್ನೋ ತಿಳಿವಳಿಕೆ ಅದರಲ್ಲಿ ಸೇರಿಕೊಂಡಿದೆ. ಆ ಒಂದು ಗ್ರಂಥದಲ್ಲಿ ಹಾಗೆ ಬರೆದಿದ್ದಾರೆ. ಪುರಾಣ ಕಿಲ್ಲಾದಲ್ಲಿ ಒಂದು ಪ್ರಾಚೀನ ಸಂಗ್ರಹಾಲಯವಿದೆ. ಒಂದು ವಸ್ತು ಪ್ರದರ್ಶನ ಅಲ್ಲಿ ಇದೆ. ಇದರಲ್ಲಿ ಗುಪ್ತ, ಶೃಂಗ, ಕುಶಾನ್, ರಜಪೂತ ಮೊಘಲರ ಕಾಲದ ಅಪೂರ್ವ ವಸ್ತುಗಳ ಸಂಗ್ರಹಾಲಯವಿದೆ. ಇಲ್ಲಿ ಯಾರ್ಯಾರ್ದಿದೆ ಅಂದರೆ ಶೃಂಗ ವಂಶಸ್ಥರು, ಕುಶಾನರದು, ರಜಪೂತರದು ಮತ್ತು ಮೊಘಲರ ಕಾಲದ ಅಪೂರ್ವ ವಸ್ತು ಸಂಗ್ರಹಾಲಯವಿದೆ. ಯಮುನೆಯ ಪಶ್ಚಿಮ ತೀರದಲ್ಲಿ ಶಹಜಹಾನನಿಂದ ನಿರ್ಮಿಸಲ್ಪಟ್ಟ ಶಹಜಹಾನ್ ಬಾದು ಎಂಬ ನಗರನೂ ಇಲ್ಲೇ ಇದೆ. ಈ ನಗರದ ಒಂದು ಪಾರ್ಶ್ವದಲ್ಲಿ ಯಮುನೆ ಮತ್ತು ಉಳಿದ 3 ದಿಕ್ಕಿನಲ್ಲಿ ಕೋಟೆ ಇದೆ. ಉಳಿದ 3 ದಿಕ್ಕಲ್ಲೂ ಕೋಟೆಯನ್ನು ಕಟ್ಟಿಸಿದ್ದಾನೆ. ಇದರ
ಕೋಟೆಯ ಗೋಡೆಯನ್ನು 1863ರಲ್ಲಿ ಇಂಗ್ಲೀಷರು ದುರಸ್ತಿ ಮಾಡಿಸಿದರು. 863ರಲ್ಲಿ ಇದನ್ನು ದುರಸ್ತಿ ಮಾಡಿಸ್ತಾರೆ. ಈ ಕೋಟೆಗೆ 10 ದ್ವಾರಗಳಿವೆ. ಈ ಕೋಟೆಗೆ 10 ಬಾಗಿಲುಗಳಿದೆಯಂತೆ. ಅವುಗಳಲ್ಲಿ ಕಾಶ್ಮೀರಿ ದರ್ವಾಜ ಅಂತ ಒಂದು, ಲಾಹೋರಿ ದರ್ವಾಜ ಅಂತ 2, ಅಜ್ಮೀರಿ ಅನ್ನೋದು 3ನೇದು, ಮತ್ತು ತುರ್ಕಾಶನ್ ಅನ್ನೋದು ಆ ಬಾಗಿಲುಗಳಿಗೆ ಹೆಸರುಗಳು ಇಟ್ಟಿದ್ದಾರೆ ಅವರು. ತುರ್ಕ್ಷನ್ ದರ್ವಾಜೆಗಳು ಮುಖ್ಯವಾದವು. ಇದಿಷ್ಟು ಮುಖ್ಯ ಇಟ್ಬಿಟ್ಟಿದ್ರೆ 10 ಬಾಗಿಲುಗಳ ಹೆಸರು ಕೊಟ್ಟಿಲ್ಲ. ಇವು ಇಂದು ದೆಹಲಿಯ ಪ್ರಮುಖವಾದ ಭಾಗಗಳಾಗಿದೆ. ಹಾಲಿಯ ಕೆಂಪು ಕೋಟೆ ಅತ್ಯಂತ ಪ್ರಸಿದ್ಧ. ಈಗಿರೋ ಕೆಂಪು ಕೋಟೆ ಪ್ರಸಿದ್ಧವಾದ ಕೋಟೆ ಹೆಸರದು. ಈವಾಗಲೂ ಇದೆ. ಕೆಂಪು ಕಲ್ಲುಗಳಿಂದ ರಚಿತವಾಗಿರುವ ಈ ಕೋಟೆಯು ಸುಮಾರು 3000 ಅಡಿಗಳಷ್ಟು ಉದ್ದ, 3000 ಅಡಿಗಳಷ್ಟು ಉದ್ದ ಇದೆ, ಮತ್ತು 1800 ಅಡಿ ಅಗಲವಿದೆ. 1800 ಅಡಿ ಅಗಲ ಇದೆ, 3000 ಅಡಿ ಎತ್ತರ ಇದೆ. ಇದರ ಎತ್ತರ 100 ಅಡಿ. ಇದು ಎತ್ತರ 100 ಅಡಿ ಇದೆ ಇವಾಗಿನ ಕೆಂಪು ಕೋಟೆ. ಇದನ್ನು ಕಟ್ಟಲು 20 ವರ್ಷಗಳು ಹಿಡಿದವಂತೆ. ಎಷ್ಟು ವರ್ಷ ಹಿಡಿತೋ? 20 ವರ್ಷಗಳ ಕಾಲ ಅದು ಕಟ್ಟಬೇಕಾದ್ರೆ ಹಿಡಿದಿದೆ. ಕೆಂಪು ಕೋಟೆಯ ಲಾಹೋರಿ ದರ್ವಾಜದಿಂದ ಪಶ್ಚಿಮದಲ್ಲಿ ಚಾಂದಿನಿ ಚೌಕವಿದೆ. ಪಶ್ಚಿಮದಲ್ಲಿ ಚಾಂದಿನಿ ಚೌಕ್ ಅಂತ ಒಂದು ಸ್ಥಳ ಇದೆ. ಇದು ಬೆಳ್ಳಿಯ ಮಾರುಕಟ್ಟೆಯಾಗಿತ್ತು. ಆವಾಗ ಬರೀ ಬೆಳ್ಳಿನೇ ಮಾರ್ತಿದ್ರಂತೆ ಆ ಜಾಗದಲ್ಲಿ. ಇಲ್ಲೊಂದು ಗೌರೀಶಂಕರ ಮಂದಿರವಿದೆ. ಗೌರೀಶಂಕರ ದೇವಸ್ಥಾನ ಇಲ್ಲಿದೆ. ಈ ಚಾಂದನಿ ಚೌಕದಲ್ಲಿಯೇ ಸಿಖ್ಖರ 9ನೇ ಗುರು ಶ್ರೀ ತೇಜ್ ಬಹದ್ದೂರ್ ಬಲಿದಾನವಾದದ್ದು. ಇದರ ಬಳಿನೇ ಶ್ರೀ ತೇಜ್ ಬಹದ್ದೂರ್ ಅನ್ನೋರು ಇಲ್ಲಿ ಸಾಯ್ತಾರೆ, ಅಂದರೆ ಕಾಲವಾಗ್ತಾರಂತೆ, ಬಲಿದಾನ ನೀಡ್ತಾರೆ. ಬಲಿದಾನದ ನೆನಪಿಗೆ ಶೀಶಗಂಜ್ ಎಂಬ ಗುರುದ್ವಾರವನ್ನು ಕಟ್ಟಿಸಲಾಗಿದೆ. ಒಂದು ಶೀಶಗಂಜ್ ಅನ್ನೋದು ಇಲ್ಲಿ ಕಟ್ಟಿಸಿದ್ದಾರೆ. ಅಮೀರಿ ದರ್ವಾಜದ ದಕ್ಷಿಣದಲ್ಲಿ ಜಂತರ್ ಮಂತರ್ ಎಂಬ ಒಂದು ನಗರ ವಿಶಾಲವಿದೆ. ನಗರ ವೀಕ್ಷಣಾಲಯ ಇದೆ. ಈ ಪ್ರಾಚೀನ ವೇದಶಾಲೆಯನ್ನು 1727ರಲ್ಲಿ ಜಯಪುರದ ರಾಜ ಸವಾಯಿ ಜಯತೀರ್ಥನು ಕಟ್ಟಿಸಿದನು. ಇದನ್ನು ಸವಾಯಿ ಅನ್ನೋನು ಜಯತೀರ್ಥನು ಇದನ್ನು ಕಟ್ಟಿಸ್ತಾನೆ. ಇದರಲ್ಲಿರುವ ಸಾಮ್ರಾಟ ನಂತರ ರಾಯತಂತ್ರ, ಜಯಪ್ರಕಾಶ ಯಂತ್ರ ಇತ್ಯಾದಿ ವೇದ ಸಾಧನಗಳು, ವೇದ ಶಾಲೆಗಳು ಪ್ರೇಕ್ಷಣೀಯವಿದೆ. ಕ್ರಿಸ್ತಶಕ 1857ರಲ್ಲಿ ಬ್ರಿಟಿಷರು ದೆಹಲಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. 1857ರಲ್ಲಿ ಇದನ್ನು ವಶಪಡಿಸ್ಕೊತಾರೆ. ಆದರೆ ತಮ್ಮ ರಾಜಧಾನಿಯನ್ನು ಕಲ್ಕತ್ತೆಯಿಂದ ದೆಹಲಿಗೆ ಬದಲಾಯಿಸಲಿಲ್ಲ. 1877 ಮತ್ತು 1903ರಲ್ಲಿ ತಮ್ಮ ದರ್ಬಾರನ್ನು ಮಾತ್ರ ದೆಹಲಿಯಲ್ಲಿ
ನಡೆಸಿದರು. ತಮ್ಮ ದರ್ಬಾರನ್ನು ಮಾತ್ರ ನಡೆಸ್ತಾ ಇದ್ದರು. ರಾಜಧಾನಿ ಮಾತ್ರ ಕಲ್ಕತ್ತಾದಲ್ಲಿ ಇದ್ದಿತ್ತು. ನಂತರ 1911ರಲ್ಲಿ 5ನೇ ಜಾರ್ಜ್ ಸಿಂಹಾಸನವನ್ನು ನಿಮಿತ್ತ ಡೆಲ್ಲಿಯಲ್ಲಿ ನಡೆಸಿದ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟವೋ ಪರಿಹಾರ, ಕೃಷ್ಣ ಎನ್ನಬಾರದೆ.